ಒಂದೇ ನಿಮಿಷ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹಿಂಸಾಚಾರಕ್ಕೆ ತಿರುಗಿದೆ ರೈತರ ಹೋರಾಟ. ಪ್ರತಿಭಟನೆ ಹತ್ತಿಕ್ಕಲು ಬಂದ ಪೊಲೀಸ್ ಮೇಲೆ ಕಲ್ಲು ತೂರಾಟ ನಡೆದಿರೋದು. ಬಸ್ಗಳ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಲಾಠಿ ಪ್ರಹಾರ ಮಾಡಬೇಕಾಗಿ ಬಂದಿದೆ. ಹಿಂಸಾಚಾರಕ್ಕೆ ತಿರುಗಿದೆ ರೈತರ ಹೋರಾಟ. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಬಂದಂತಹ ಪೊಲೀಸ್ ಮೇಲೆಗೆ ಕಲ್ಲು ತೂರಾಟ, ಬಸ್ಗಳ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಾಠಿ ಬೀಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ನೋಡಿ, ಕೆಲವು ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಸದ್ಯ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ರೈತರ ಕಿಚ್ಚು ಧಗಧಗಿಸ್ತಾ ಇದೆ. ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ರಾಜಕಾರಣ ಮಾಡ್ತಾ ಇದ್ದೀರಿ. ರೈತರ ಹಿತ ನಿಮಗೆ ಬೇಕಾಗಿಲ್ಲ, ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ, ಬೇರೆ ರಾಜ್ಯಕ್ಕಿಂತ ಕಡಿಮೆ ಕೇಳ್ತಾ ಇದ್ದೀವಿ, ಅದನ್ನು ಕೊಡೋದಕ್ಕಾಗಲ್ಲ ಅಂತಂದ್ರೆ ಹೇಗೆ? ನೀವು ಶುಗರ್ ಫ್ಯಾಕ್ಟರಿ ಮಾಲೀಕರ ಲಾವಿಗೆ ಮಣಿತಾ ಇದ್ದೀರಿ, ಹಿಂಗಾಗಿ ಈ ರೀತಿ ಆಗ್ತಾ ಇದೆ, ಇಚ್ಛಾಶಕ್ತಿ ಇಲ್ಲ ನಿಮಗೆ ಅಂತ ಹೇಳಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಹೈವೇಗೆ ಟ್ರ್ಯಾಕ್ಟರ್ ಅನ್ನ ನುಗ್ಗಿಸಿ ಹೈವೇನ ಬಂದ್ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ರೈತರ ಮೇಲೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಲಾಠಿ ಪ್ರಹಾರ ಮಾಡುವಂತಹ ಪ್ರಯತ್ನ ಆಗಿದೆ. ಈ ಸಂದರ್ಭದಲ್ಲಿ ರೈತರ ಆಕ್ರೋಶ ಯಾವ ರೀತಿ ಹೊರಬಿದ್ದಿದೆ ಅಂತಂದ್ರೆ ಅಲ್ಲಿದ್ದ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ನೋಡಿ, ಪೊಲೀಸರು ಓಡ್ ಹೋಗ್ತಾ ಇದ್ದಾರೆ, ಪೊಲೀಸರೇ ಓಡ್ ಹೋಗ್ತಿದ್ದಾರೆ. ಅಲ್ಲಿ ದೃಶ್ಯಗಳನ್ನು ನೋಡಿ ನೀವು. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಪ್ರತಿಭಟನೆಯ ತೀವ್ರತೆ ಯಾವ ರೀತಿ ಇದೆ ನೋಡಿ. ಅಲ್ಲಿ ಪಂಜಾಬ್ ಮಾದರಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು. ಹೆದ್ದಾರಿಗೆ ಟ್ರ್ಯಾಕ್ಟರ್ ಅನ್ನ ನುಗ್ಗಿಸಿ ಹೆದ್ದಾರಿಯನ್ನ ಬಂದ್ ಮಾಡುವಂತ ಕೆಲಸ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಪೊಲೀಸರು ಲಾಠಿ ಪ್ರಹಾರವನ್ನೇ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೈ ಮೀರ್ತಾ ಇದೆ ಪರಿಸ್ಥಿತಿ. ಕಬ್ಬಿನ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಇವತ್ತು 9ನೇ ದಿನ. ಇವತ್ತು ಪ್ರತಿಭಟನೆ ಕಾಲಿಟ್ಟಿರೋದು 9ನೇ ದಿನ. ನಿನ್ನೆ ಸಚಿವ ಶಿವಾನಂದ ಪಾಟೀಲ್ 8 ದಿನ ಆದ ಮೇಲೆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ರು. ಮಾತುಕತೆ ಸಂಧಾನ ವಿಫಲ ಆಯಿತು. 2 ದಿನದ ಗಡುವನ್ನ ರೈತರು ಕೊಟ್ಟರು. ನಾಳೆ ಸಂಜೆ 7 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ನೀವು ಯಾರ್ಯಾರ ಜೊತೆ ಬೇಕೋ ಅವರವ್ರ ಜೊತೆ ಮೀಟಿಂಗ್ ಮಾಡ್ಕೊಳ್ಳಿ. ನಮಗ್ ಮಾತ್ರ ಇಲ್ಲಿ DC ಜೊತೆಗೆ ಬಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ಆಗು ಹೋಗುಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ ಅಂತ ನಿನ್ನೆ ರೈತರು ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಈಗೇನಿದ್ರು ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ ಅನ್ನುವಂಥದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ನೀವೇನಾದ್ರೂ 3,500 ರೂಪಾಯಿ ಬಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಲಿಲ್ವೋ, ಇದು ಪರಿಸ್ಥಿತಿ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಾಗಲ್ಲ. ಒಂದೇ ನಿಮಿಷ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹಿಂಸಾಚಾರಕ್ಕೆ ತಿರುಗಿದೆ ರೈತರ ಹೋರಾಟ. ಪ್ರತಿಭಟನೆ ಹತ್ತಿಕ್ಕಲು ಬಂದ ಪೊಲೀಸ್ ಮೇಲೆ ಕಲ್ಲು ತೂರಾಟ ನಡೆದಿರೋದು. ಬಸ್ಗಳ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಲಾಠಿ ಪ್ರಹಾರ ಮಾಡಬೇಕಾಗಿ ಬಂದಿದೆ. ಹಿಂಸಾಚಾರಕ್ಕೆ ತಿರುಗಿದೆ ರೈತರ ಹೋರಾಟ. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಬಂದಂತಹ ಪೊಲೀಸ್ ಮೇಲೆಗೆ ಕಲ್ಲು ತೂರಾಟ, ಬಸ್ಗಳ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಾಠಿ ಬೀಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ನೋಡಿ, ಕೆಲವು ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಸದ್ಯ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ರೈತರ ಕಿಚ್ಚು ಧಗಧಗಿಸ್ತಾ ಇದೆ. ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ರಾಜಕಾರಣ ಮಾಡ್ತಾ ಇದ್ದೀರಿ. ರೈತರ ಹಿತ ನಿಮಗೆ ಬೇಕಾಗಿಲ್ಲ, ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ, ಬೇರೆ ರಾಜ್ಯಕ್ಕಿಂತ ಕಡಿಮೆ ಕೇಳ್ತಾ ಇದ್ದೀವಿ, ಅದನ್ನು ಕೊಡೋದಕ್ಕಾಗಲ್ಲ ಅಂತಂದ್ರೆ ಹೇಗೆ?
ನೀವು ಶುಗರ್ ಫ್ಯಾಕ್ಟರಿ ಮಾಲೀಕರ ಲಾವಿಗೆ ಮಣಿತಾ ಇದ್ದೀರಿ, ಹಿಂಗಾಗಿ ಈ ರೀತಿ ಆಗ್ತಾ ಇದೆ, ಇಚ್ಛಾಶಕ್ತಿ ಇಲ್ಲ ನಿಮಗೆ ಅಂತ ಹೇಳಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಹೈವೇಗೆ ಟ್ರ್ಯಾಕ್ಟರ್ ಅನ್ನ ನುಗ್ಗಿಸಿ ಹೈವೇನ ಬಂದ್ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ರೈತರ ಮೇಲೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಲಾಠಿ ಪ್ರಹಾರ ಮಾಡುವಂತಹ ಪ್ರಯತ್ನ ಆಗಿದೆ. ಈ ಸಂದರ್ಭದಲ್ಲಿ ರೈತರ ಆಕ್ರೋಶ ಯಾವ ರೀತಿ ಹೊರಬಿದ್ದಿದೆ ಅಂತಂದ್ರೆ, ಅಲ್ಲಿದ್ದ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ನೋಡಿ, ಪೊಲೀಸರು ಓಡೋಗ್ತಾ ಇದ್ದಾರೆ, ಪೊಲೀಸರೇ ಓಡೋಗ್ತಿದ್ದಾರೆ. ಅಲ್ಲಿ ದೃಶ್ಯಗಳನ್ನು ನೋಡಿ ನೀವು. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಪ್ರತಿಭಟನೆಯ ತೀವ್ರತೆ ಯಾವ ರೀತಿ ಇದೆ ನೋಡಿ. ಅಲ್ಲಿ ಪಂಜಾಬ್ ಮಾದರಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು. ಹೆದ್ದಾರಿಗೆ ಟ್ರ್ಯಾಕ್ಟರ್ ಅನ್ನ ನುಗ್ಗಿಸಿ ಹೆದ್ದಾರಿಯನ್ನ ಬಂದ್ ಮಾಡುವಂತ ಕೆಲಸ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಪೊಲೀಸರು ಲಾಠಿ ಪ್ರಹಾರವನ್ನೇ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೈ ಮೀರ್ತಾ ಇದೆ ಪರಿಸ್ಥಿತಿ. ಕಬ್ಬಿನ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಇವತ್ತು 9ನೇ ದಿನ. ಇವತ್ತು ಪ್ರತಿಭಟನೆ ಕಾಲಿಟ್ಟಿರೋದು 9ನೇ ದಿನ. ನಿನ್ನೆ ಸಚಿವ ಶಿವಾನಂದ ಪಾಟೀಲ್ 8 ದಿನ ಆದ ಮೇಲೆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ರು. ಮಾತುಕತೆ ಸಂಧಾನ ವಿಫಲ ಆಯಿತು. 2 ದಿನದ ಗಡುವನ್ನ ರೈತರು ಕೊಟ್ಟರು. ನಾಳೆ ಸಂಜೆ 7 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ನೀವು ಯಾರ್ಯಾರ ಜೊತೆ ಬೇಕೋ ಅವರವ್ರ ಜೊತೆ ಮೀಟಿಂಗ್ ಮಾಡ್ಕೊಳ್ಳಿ. ನಮಗೂ ಮಾತ್ರ ಇಲ್ಲಿ DC ಜೊತೆಗೆ ಬಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ಆಗು ಹೋಗುಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ ಅಂತ ನಿನ್ನೆ ರೈತರು ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಈಗೇನಿದ್ರು ಸರ್ಕಾರ ಏನ್ ನಿರ್ಧಾರ ತಗೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ನೀವೇನಾದ್ರೂ 3,500 ರೂಪಾಯಿ ಬಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಲಿಲ್ವೋ, ಇದು ಪರಿಸ್ಥಿತಿ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಾಗಲ್ಲ. ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹಿಂಸಾಚಾರಕ್ಕೆ ತಿರುಗಿದೆ ರೈತರ ಹೋರಾಟ. ಪ್ರತಿಭಟನೆ ಹತ್ತಿಕ್ಕಲು ಬಂದ ಪೊಲೀಸ್ ಮೇಲೆ ಕಲ್ಲು ತೂರಾಟ ನಡೆದಿರೋದು. ಬಸ್ಗಳ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಲಾಠಿ ಪ್ರಹಾರ ಮಾಡಬೇಕಾಗಿ ಬಂದಿದೆ. ಹಿಂಸಾಚಾರಕ್ಕೆ ತಿರುಗಿದೆ ರೈತರ ಹೋರಾಟ. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಬಂದಂತಹ ಪೊಲೀಸ್ ಮೇಲೆಗೆ ಕಲ್ಲು ತೂರಾಟ, ಬಸ್ಗಳ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಾಠಿ ಬೀಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ನೋಡಿ, ಕೆಲವು ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಸದ್ಯ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ರೈತರ ಕಿಚ್ಚು ಧಗಧಗಿಸ್ತಾ ಇದೆ. ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ರಾಜಕಾರಣ ಮಾಡ್ತಾ ಇದ್ದೀರಿ. ರೈತರ ಹಿತ ನಿಮಗೆ ಬೇಕಾಗಿಲ್ಲ, ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ, ಬೇರೆ ರಾಜ್ಯಕ್ಕಿಂತ ಕಡಿಮೆ ಕೇಳ್ತಾ ಇದ್ದೀವಿ, ಅದನ್ನು ಕೊಡೋದಕ್ಕಾಗಲ್ಲ ಅಂತಂದ್ರೆ ಹೇಗೆ? ನೀವು ಶುಗರ್ ಫ್ಯಾಕ್ಟರಿ ಮಾಲೀಕರ ಲಾವಿಗೆ ಮಣಿತಾ ಇದ್ದೀರಿ, ಹಿಂಗಾಗಿ ಈ ರೀತಿ ಆಗ್ತಾ ಇದೆ, ಇಚ್ಛಾಶಕ್ತಿ ಇಲ್ಲ ನಿಮಗೆ ಅಂತ ಹೇಳಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು,